ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತ ಮತ್ತು ರಾಮಾಯಣ ನಡೆದಿದ್ದೆ ಮಹಿಳೆಯರಿಗಾಗಿ. ವರ್ಷಪೂರ್ತಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಬಣವೆ ಕೆಲಸ ಮುಗಿದ ಬಳಿಕ ರೈತಾಪಿ ವರ್ಗದವರ ಮನರಂಜನೆಗಾಗಿ ಹಳ್ಳಿಗಳಲ್ಲಿ ನಾಟಕಗಳನ್ನು ಆಯೋಜನೆ ಮಾಡುತ್ತಿದ್ದರು. ಆದರೆ ಕಾಲ ಬದಲಾದಂತೆ ನಾಟಕಗಳು ತೆರೆಮರೆಗೆ ಸರಿದವು. ಆದರೆ ಇತ್ತೀಚಿನ ದಿನದಲ್ಲಿ ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ. ಹೌದು, ನಾಟಕಗಳು ಎಂದರೆ ಮೊದಲು ಪುರುಷರು ಮಾತ್ರ ಮುಖ್ಯ ಭೂಮಿಕೆಯಲ್ಲಿ ಇರುತ್ತಿದ್ದರು. ಒಂದೆರಡು ಮಹಿಳಾ ಪಾತ್ರಗಳನ್ನು ಹೊರತುಪಡಿಸಿದರೆ ಕುರುಕ್ಷೇತ್ರ, ಭೀಮ ದುರ್ಯೋಧನರ ಗದಾಯುದ್ಧ ಅಥವಾ ಧರ್ಮರಾಜ್ಯ ಸ್ಥಾಪನೆ ಹೀಗೆ ಹಲವು ಹೆಸರಲ್ಲಿ ನಡೆಯುತ್ತಿದ್ದ ಮಹಾಭಾರತದ ನಾಟಕದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪುರುಷ ಪಾತ್ರಗಳನ್ನೇ ಕಾಣುತ್ತಿದ್ದೆವು. ಆದರೆ ಈಗ ಈ ನಾಟಕದಲ್ಲಿ ಪುರುಷರಿಲ್ಲದೆ ಮಹಿಳೆಯರೇ ಪುರುಷ ಪ್ರಧಾನ ಪಾತ್ರಗಳನ್ನು ಮಾಡಿ ಸೈ ಎನಿಸಿಕೊಳ್ಳುತ್ತಿದ್ದಾರೆ. ಅಂತಹುದರಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಮಹಿಳಾ ನಾಟಕ ನಡೆದಿದ್ದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ. ಈಗ ಮತ್ತೆ ಎರಡನೇ ಬಾರಿಗೂ ಮಹಿಳೆಯರೇ ನಾಟಕ ಪ್ರದರ್ಶನ ಮಾಡುವ ಮೂಲಕ ಪುರುಷರಿಗೆ ನಾವೇನೂ ಕಮ್ಮಿಯಿಲ್ಲ ಎಂದು ತೋರಿಸಿದ್ದಾರೆ. ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಹಾಗೂ ಕನ್ನಡಾಂಬ ಮಹಿಳಾ ಮಂಡಳಿ ಎರಡು ಸಹಯೋಗದೊಂದಿಗೆ ಮಹಿಳೆಯರಿಂದ ಕುರುಕ್ಷೇತ್ರ ನಾಟಕವನ್ನು ಮಾಡ್ತಾ ಇದ್ದೀವಿ ಸರ್. ನಾಳೆ 2/11/25 ಭಾನುವಾರ ಬೆಳಗ್ಗೆ 10:30 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಎಲ್ಲರೂ ಮಹಿಳಾ ಕಲಾವಿದರೆ. ಮಾಸ್ಟ್ರು ರಂಗಸ್ವಾಮಿ ಶೆಟ್ಟಿ ನಮ್ಮ ಮಾಸ್ಟ್ರು ಇದನ್ನ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಎಲ್ಲರೂ ಚೆನ್ನಾಗಿ ಕಲ್ತಿದ್ದಾರೆ, ಚೆನ್ನಾಗಿ ಬರುತ್ತೆ ನಾಟಕ ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ ಸರ್. ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು, ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಪುರುಷರು ಬೇಕು, ಆದರೆ ಮಹಿಳೆಯರು ಈ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕವನ್ನು ಮಾಡಿ ಒಂದು ಇದು ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಆಯಿತು ಸರ್. ಅದಕ್ಕೆ ಎಲ್ಲರೂ ಕಲಿತು ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಶ್ರೀ ಚಾಮುಂಡೇಶ್ವರಿ ಮತ್ತು ಕನ್ನಡಾಂಬೆ ಮಹಿಳಾ ಕಲಾ ತಂಡ ಜಿಲ್ಲೆಯಲ್ಲಿಯೇ ಎರಡನೇ ಬಾರಿಗೆ ಅಭಿನಯಿಸುತ್ತಿರುವ ಮಹಿಳೆಯರ ಕುರುಕ್ಷೇತ್ರ ನಾಟಕ ಜಿಲ್ಲೆಯಲ್ಲಿಯೇ ಕುತೂಹಲ ಮೂಡಿಸಿದೆ. ನಾಟಕದಲ್ಲಿ ಅಭಿನಯಿಸುತ್ತಿರುವ ಕೆಲವು ಮಹಿಳೆಯರು ಪ್ರಾಥಮಿಕ ಶಾಲೆಯಲ್ಲಷ್ಟೇ ಕಲಿತವರು, ಇನ್ನುಳಿದವರು ಪದವಿ ಪಡೆದುಕೊಂಡಿದ್ದು. ಕಳೆದ 3 ತಿಂಗಳಿಂದ ನಾಟಕ ಕಲಿಯುತ್ತಿದ್ದು ನವೆಂಬರ್ 2ರಂದು ಬೃಹತ್ ವೇದಿಕೆಯಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ. ಪಾತ್ರ ನಿರ್ವಹಿಸ್ತಾ ಇದ್ದೀನಿ. 3 ತಿಂಗಳಿಂದ ಸತತ ಪ್ರಾಕ್ಟೀಸ್ ಮಾಡಿದ್ದೀವಿ. ನಾಳೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಹೇಗ್ ಬರುತ್ತೋ, ಬಟ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು 21ನೇ ಶತಮಾನ ಮಾತೆತ್ತರೆ ಡಿಜೆ
ಯುಗ ಅಂತದ್ರಲ್ಲೂ ಕಲಾವಿದರು ನಾಟಕಕ್ಕೆ ಬರುವಂತ ಕಲಾವಿದರು ಇದಾರ? ಖಂಡಿತ ಇದ್ದಾರೆ. ಈಗ ಅದೆಲ್ಲ ಮೂಲೆ ಗೊತ್ತಿ ಈಗ ಏನಿದೆ ಕುರುಕ್ಷೇತ್ರ ಇವತ್ತಿನ ಏನ್ ಹೇಳ್ತಾರೆ ಜನಪದ ಲೋಕದಲ್ಲಿ ನಾವು ಫಸ್ಟ್ ಮೇಲ್ಗೈಲಿ ಇರ್ಬೇಕು ಅನ್ನೋ ಕಾರಣಕ್ಕೆ ಮಹಿಳೆಯರೆಲ್ಲ ಒಂದುಗೂಡಿ ಟೀಮ್ ಮಾಡಿ ಇದು 2ನೇ ಬಾರಿ ಕುರುಕ್ಷೇತ್ರ ನಾಟಕವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಗೆಳತಿ ಸಾವಿತ್ರಮ್ಮನವರು ವಿಧಿವಶ ಆಗಿದ್ದಾರೆ. ಸೊ ಅವ್ರ ಕಡೆಯಿಂದ ನಾವು ಈ ಟೀಮ್ ಎಲ್ಲ ಕಟ್ಟಿದ್ದು. ಅವ್ರು ಮೊದಲನೇ ಬಾರಿಗೆ ತುಂಬಾ ಚೆನ್ನಾಗಿ ಟೀಮ್ ಕಟ್ಟಿ ಇಡೀ ನಮ್ಮ ಹಾಸನ ಜಿಲ್ಲೆಯಲ್ಲೇ ಹೆಸರು ಮಾಡಿದ್ರು. ಇವತ್ತಿನ ದಿನ ಅದನ್ನ ನಮಗೆ ಬಿಟ್ಕೊಟ್ಟು ಹೋಗಿದ್ರು. ಅವರೇ ಇದನ್ನ ಮೊದಲನೇ ಪ್ರಯತ್ನ ಮಾಡಿ ನೀವೆಲ್ಲರೂ ಮಾಡ್ಲೇಬೇಕು ಅಂತ ಹೇಳಿ ಸೊ ಅವರು ಇವಾಗ ಹೋಗಿದ್ದಾರೆ. ಈಗ ಅವರ ಸ್ಮರಣಾರ್ಥ ನಾವೆಲ್ಲರೂ ಒಟ್ಟುಗೂಡಿ ನಾಟಕನ ಮುಂದುವರಿಸಬೇಕು ಅಂತ ನಾಳೆ ಪ್ರದರ್ಶನ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಮ್ಮೆಲ್ಲರ ಆಶಯ. ಹಿಂದೂ ಧರ್ಮದ ಉಳಿಸ್ಬೇಕು ಅನ್ನೋದು ಒಂದು ಕಲೆ ಸರ್. ಈಗೆಲ್ಲ ಹಿಂದಕ್ಕೆ ಬರ್ತಾ ಇರೋದು ರೀಲ್ಸ್ ಎಲ್ಲ ಇವಾಗ ಬಂದ್ರೆ ಸರ್ ಟ್ರೆಂಡ್ ಅನ್ನು ಹಿಂದನ್ನ ನಾವು ಕಲೆಗಳು ಉಳಿಸ್ಕೋಬೇಕು. ಇವಾಗೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಹಿಂದೂ ಸಂಪ್ರದಾಯ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡ್ತಿರೋದು ಸರ್. ಅದು ನಮ್ಮ ಮನಸ್ಸಿಂದ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಲೇಬೇಕು ಅನ್ನೋದಿತ್ತು. ಫಸ್ಟ್ ಚಂದ್ರಾಯಪಟ್ಟಣದಲ್ಲೇ ಸರ್ ಆಗಿದ್ದು. ಸೆಕೆಂಡ್ ಮತ್ತೆ ಚಂದ್ರಾಯಪಟ್ಟಣದಲ್ಲಿ ಈಗ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಫಸ್ಟ್ ಸೆಕೆಂಡ್ ಚಂದ್ರಾಯಪಟ್ಟಣದಲ್ಲಿ ಹೋದ ವರ್ಷ ಚಂದ್ರಾಯಪಟ್ಟಣ, ಈ ವರ್ಷನೂ ಚಂದ್ರಾಯಪಟ್ಟಣದಲ್ಲೇ ಸರ್ ಆಗಿರೋದು. ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಆಸಕ್ತಿಯಿಂದ ಅವರೇ ಬಂದಿರೋ ಸರ್. ಯಾರನ್ನು ಬಲವಂತವಾಗಿ ಕರ್ತಿಲ್ಲ, ಬರೀ ಹೇಳಿದ ತಕ್ಷಣ ಎಲ್ಲರೂ ಬಂದಿದ್ದಾರೆ ಸರ್. ಈಗ ನೀವೆಲ್ಲ ಹಿಂದಿನ ಕಲಾವಿದರ ಅಥವಾ ಈಗ? ಇಲ್ಲ ಸರ್, ಎಲ್ಲ ಹೊಸ ಕಲಾವಿದರೆ ಸರ್. ಸರ್ ಅದನ್ನ ನಮಗೆ ಖರ್ಚು ವೆಚ್ಚ ಮುಖ್ಯ ಅಲ್ಲ ಸರ್, ನಮಗೆ ಕಲೆ ಮುಖ್ಯ. ಕಲೆಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಹಿಂದೂದೊಂದು ಪೌರಾಣಿಕ ನಾಟಕ ಉಳ್ಕೋಬೇಕು ಅಂದ್ರೆ ಹೆಣ್ಮಕ್ಳು ಮಾಡಿ ತೋರಿಸ್ಬೋದು. ಬರೀ ಹುಡುಗರ ಗಂಡಸರೇ ಮಾಡ್ತಾ ಇದ್ರಲ್ಲ ಸರ್, ಅದ್ರಲ್ಲಿ ಹೆಂಗಸರು ಅಲ್ಲಿ ಮಾಡ್ಬೋದು ಅನ್ನೋದೊಂದು ಶಕ್ತಿ ನಮಗೆ, ಖರ್ಚು ವೆಚ್ಚ ನಮಗೆ ಲೆಕ್ಕಕ್ಕೆ ಬರಲಿಲ್ಲ ಸರ್. ನಮಗೆ ಕಲೆ ಮುಖ್ಯ, ನಾವು ಕಲೆ ಮಾಡ್ತಿದೀವಿ ಸರ್. ನಾಟಕಕ್ಕೆ ವಿವಿಧ ಗಣ್ಯರುಗಳು, ಉದ್ಯಮಿಗಳು ಮತ್ತು ನಾಟಕದ ಪೋಷಕರು ಆರ್ಥಿಕ ಸಹಾಯ ಮಾಡಿದ್ದು, ಇಂದು ನಡೆಯುವ ಧರ್ಮರಾಜ್ಯ ಸ್ಥಾಪನೆಯ ನಾಟಕದ ಮುಖ್ಯ ಭೂಮಿಕೆಯಲ್ಲಿ ಭೀಮನ ಪಾತ್ರಧಾರಿಯಾಗಿ ಭುವನೇಶ್ವರಿ, ಕೃಷ್ಣನ ಪಾತ್ರದಲ್ಲಿ ಮಮತಾ ದಿನೇಶ್, ಅರ್ಜುನನಾಗಿ ಹೇಮಾವತಿ ನಾಗೇಶ್, ದುರ್ಯೋಧನನಾಗಿ ಯಶಸ್ವಿನಿ ಜಂಬೂರು, ದುಶ್ಯಾಸನನಾಗಿ ಧನಲಕ್ಷ್ಮಿ ರವಿ, ಕರ್ಣನನ ಪಾತ್ರದಲ್ಲಿ ಕಾಂತಮಣಿ, ಅಭಿಮನ್ಯುವಾಗಿ ಪ್ರಿಯಾಂಕಾ, ರುಕ್ಮಿಣಿಯಾಗಿ ರಾಣಿ ಗುಲಸಿಂದ, ದ್ರೌಪದಿಯಾಗಿ ದ್ರಾಕ್ಷಾಯುಣಿ, ಶಕುನಿಯಾಗಿ ರಾಧ ರುದ್ರೇಶ್, ಧೃತರಾಷ್ಟ್ರ ಮತ್ತು ಕುಂತಿಯಾಗಿ ರಾಧಪುಟ್ಟಣ, ಗಾಂಧಾರಿಯಾಗಿ ಶಾಂತದೇವರಾಜು, ಧರ್ಮರಾಯನಾಗಿ ಕುಶಲಮತಿ ಸುಬ್ಬೇಗೌಡ, ಸೂತ್ರಧಾರಿಯಾಗಿ ಶಶಿಕಲಾ ಚಂದ್ರಶೇಖರ್, ಸೈಂಧವನಾಗಿ ವೀಣಾ ಅಶೋಕ್, ಭೀಷ್ಮನಾಗಿ ವಸಂತ್, ಉತ್ತರೆಯಾಗಿ ಪ್ರಿಯಾ ಉಂಗರಗೆರೆ, ವಿಧುರ ಪಾತ್ರದಲ್ಲಿ ಪುಪ್ಪ ಸೋಮಶೇಖರ್ ಎಂಬ 18 ಮಂದಿ ಮಹಿಳೆಯರು ಮತ್ತು ಬಾಲಕೃಷ್ಣರಾಗಿ ಲೇಕ್ಷಣ, ಶಾರ್ಮಿ ಸಂತೋಷ್, ತಾತ್ಸಿ ಸಂಜಯ್ ಎಂಬ 3 ಮಂದಿ ಪುಟಾಣಿಗಳು, ನರ್ತಕಿಯರಾಗಿ ಕೂತ್ರಿಷಾ ಮತ್ತು ಕೀರ್ತಿ ಎಂಬ 2 ಬಾಲಕಿಯರು ಸೇರಿ 23 ಮಂದಿ ಅಭಿನಯಿಸುತ್ತಿದ್ದಾರೆ. ಕಳೆದ ಬಾರಿ ಟೀಮನ್ ಮಾಡಕ್ ತುಂಬಾ ಕಷ್ಟ ಆಯ್ತು. ಆದ್ರೂ ಪ್ರದರ್ಶನ ಕೊಡ್ಲೇಬೇಕು, ಗೆಲ್ಲೇಬೇಕು ಅಂತ ಮಾಡಿದೆ. ನನಗೆ ಕನ್ನಡ ಈಸಿ ಆಯ್ತು. ಇವಾಗ ಆಗಿದೆ, 3 months ಮಾಡ್ಕೊಂಡು ಫುಲ್ ಅಭ್ಯಾಸ ಆಗಿದೆ. ತುಂಬಾ ಸಕ್ಸಸ್ ಮಾಡ್ಬೇಕು ನಾಟಕ ಅಂತ ಪ್ರತಿಯೊಂದು ಅವರ ಪಾತ್ರದಲ್ಲಿ ಎಲ್ಲರೂ ತುಂಬಾ ಲಂಚ್ ಅವರಿಗೆ ನಾನು ಬಳಸ್ಕೊತಾ ಇದ್ದೆ. ಮತ್ತೆ ಸಂಜೆ 5ರಿಂದ 6 ಪಾತ್ರ ಚೆನ್ನಾಗಿದೆ ಸರ್. ನಾನು ಇಷ್ಟಪಟ್ಟೆ ತಗೊಂಡು ಪಾತ್ರ ಶಕುನಿ ಪಾತ್ರನೇ ಬೇಕು. ಹಾಗಾಗಿ ನನ್ಗೆ ಚೆನ್ನಾಗಿದೆ. ಶಕುನಿ ಇದೆ. ಸಮಾಜದಲ್ಲಿ ಎಲ್ಲ ತರದವರು ಇರ್ತಾರೆ. ಧರ್ಮರಾಯನ್ ತರದವರು ಇರ್ತಾರೆ, ದುರ್ಯೋಧನ ತರದವರು ಇರ್ತಾರೆ, ಭೀಮನ್ ತರದವರು ಇರ್ತಾರೆ, ಶಕುನಿ ತರನು ಇರ್ತಾರೆ. ಎಲ್ಲರೂ ಸೇರಿ ಒಂದು ಸಮಾಜ ಹಾಕ್ತಿರ್ತಾರೆ. ಅದ್ರಲ್ಲಿ ಎಲ್ಲ ನಾಟಕ ಅಂತಂದ್ರೆ ಒಂದೇ ಪಾತ್ರದಿಂದ ಹಾಗಿಲ್ಲ, ಹಲವಾರು ಪಾತ್ರಗಳು ಬೇಕು. ಹಾಗಾಗಿ ಒಂದೊಂದು ಪಾತ್ರ ಅದ್ರಲ್ಲಿ ನಾವು ಒಳ್ಳೇದನ್ನ ತಗೊಂಡು ನಾಟಕ ನಾವು ನೋಡಿದಾಗ ಒಳ್ಳೇದನ್ನ ತಗೊಂಡು ಕೆಟ್ಟದನ್ನ ಬಿಡಬೇಕು. ಪರಮಾತ್ಮ ವಾಸುದೇವ ದಯಾನಿಧಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಶ್ರೀಕೃಷ್ಣನ ಕೃಪೆಯು ನಮ್ಮ ಮೇಲೆ ಬೀಳಲೇ ಇಲ್ಲ. ಇರಲಿ, ಅಗ್ರಜನ ಆಜ್ಞೆಯಂತೆ ನಾನು ಸಹ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಸರ್, ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಹಸ್ಬೆಂಡ್ ತುಂಬ ಪ್ರೋತ್ಸಾಹ ಕೊಟ್ಟರು.
ಅವರು ಕಲೆ ಅಂದರೆ ತುಂಬ ಇದು ಅವ್ರಿಗೆ ಆಗ್ಲಿಂದನೇ. ಹಂಗಾಗಿ ಅವ್ರ ಪ್ರೋತ್ಸಾಹದಿಂದಲೇ ನಾನು ಇಲ್ಲಿ ಬಂದು ಮಾಡೋಕ್ಕೆ ಸಾಧ್ಯವಾಗಿದೆ. ಅಲ್ಲಿ ಎಲ್ಲ ಮಾಡಿಬಿಟ್ಟು ಹಳ್ಳಿಲಿ ನಾವು ಇರೋದು, ಅಲ್ಲಿ ದನ ಹಸು ಎಲ್ಲ ಇದೆ, ಅವೆಲ್ಲ ಮಾಡಿ ಬಂದು ನಾನು 1 hour 2 hour ಪ್ರಾಕ್ಟೀಸ್ ಕಲ್ತ್ಕೊಂಡು ಅವ್ರ ಪಾಪ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ನಮ್ಮ ಮಕ್ಕಳು ಎಲ್ಲ ಮಾಡಿದೆ. ಬಹುಶಃ ಅದು ಅಂದರೆ ನಮ್ಮನೆಯವ್ರು ಯಾವಾಗಲೂ ಮನೇಲಿ ನಾಟಕದ ಹಾಡು ಹೇಳೋದು, ಅವ್ರ ಇದರಿಂದಲೇ ನಾನು ಜಾಸ್ತಿ ಪ್ರೋತ್ಸಾಹ. ಅಂದರೆ ನಾಟಕಕ್ಕೆ ಇದಾಗಿದ್ದು ಅಂದರೆ ನಮ್ಮ ಮನೆಯವ್ರು ಇದರಿಂದ ಮನೇಲಿ ಯಾವಾಗಲೂ ನಾಟಕದ ಹಾಡೇ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಯಾಕೆ ಒಂದ್ಸಲ ಮಾಡಬಾರ್ದು. ಇದೇ ಫಸ್ಟಾ ಏನು? ಇದೇ ಫಸ್ಟಾ? ಇಲ್ಲ, ಹೋದ್ಸಲಿ ದ್ರೌಪದಿ ಮಾಡಿದ್ದೆ, ಈ ಸಲ ತುಂಬ ಚೆನ್ನಾಗಿ ಹೇಳ್ತಾರೆ. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರಿ? 3 ತಿಂಗಳು ಮಾಡಿದ್ದೆ. ತಮ್ಮ ಹೆಸರು ಮೇಡಮ್? ಒಂದು CA ಹೇಮಾವತಿ. ಕಾಲ ಬದಲಾದಂತೆ ಚಲನಚಿತ್ರಗಳು, ಸಾಮಾಜಿಕ ನಾಟಕಗಳು ಹೆಚ್ಚಾಗುತ್ತಿದ್ದು ಪೌರಾಣಿಕ ನಾಟಕಗಳು ಕ್ಷೀಣಿಸುತ್ತಿವೆ. ಅಂತಹುದರಲ್ಲಿ ಮಹಿಳೆಯರೇ ಪ್ರಧಾನವಾಗಿರುವ ಈ ನಾಟಕ ಮಾತ್ರ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ನಾಟಕ ಪ್ರದರ್ಶನ ಇಂದು ನಡೆಯಲಿದ್ದು, ನಾಟಕದ ತರಬೇತಿಯನ್ನು ನಾಟಕದ ಸಂಗೀತ ನಿರ್ದೇಶಕ ಮತ್ತು ಹಾರ್ಮೋನಿಯಂ ಮಾಸ್ಟರ್ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಪುರುಷರಿಗೆ ಬೇಗ ಹೇಳಿಕೊಡಬಹುದು, ಆದರೆ ಮಹಿಳೆಯರಿಗೆ ಕಲಿಸುವುದು ಬಹಳ ಕಷ್ಟಕರವಾದರೂ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತೇನೆಂದು ಭಾವಿಸಿದ್ದೇನೆ. ಪ್ರೇಕ್ಷಕರೇ, ನಮ್ಮ ಶ್ರಮಕ್ಕೆ ಬೆನ್ನು ತಟ್ಟಿದರೆ ನಾವು ಪಟ್ಟ ಶ್ರಮಕ್ಕೆ ಸಾರ್ಥಕತೆ ಸಿಗುತ್ತದೆ ಎನ್ನುತ್ತಾರೆ ರಂಗಸ್ವಾಮಿ ಶೆಟ್ಟಿ. ಇನ್ನು ಈ ನಾಟಕದಲ್ಲಿ ಅಭಿನಯ ಮಾಡಿರುವ ಕೆಲವು ಮಹಿಳೆಯರು ಮೊದಲ ಬಾರಿಗೆ ಅಭಿನಯಿಸಿದರೆ, ಇನ್ನು ಕೆಲವರು 2ನೇ ಬಾರಿಗೆ ಅಭಿನಯಿಸಿದ್ದು, ಇಂದು ನಡೆಯಲಿರುವ ನಾಟಕ ಪ್ರದರ್ಶನದಲ್ಲಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆಯೇ ಎಂಬುದು ಕುತೂಹಲ. ಇನ್ನು ಕೆಲವರು ಈ ನಾಟಕದ ಬಗ್ಗೆ ನಮ್ಮ ವಾಹಿನಿಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು, ಅವರು ಏನೆಂದರು ಎಂದು ತಿಳಿಯೋಣ ಬನ್ನಿ. ಬಾರಿಗೆ ಮಹಿಳೆಯರಿಗೆ ನಿರ್ದೇಶನ ಮಾಡಿ ನಾಟಕ ಕಲಿಸಿರೋರು. ಹೆಣ್ಸಿಗೆ ಮಾಮೂಲಿ ಸುಮಾರು ನಾಟಕ ಕಲಿಸಿದ್ದೀವಿ, ಮಹಿಳೆಯರಿಗೂ ಕಲಿಸಿದ್ದೀವಿ. ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡ್ತಾರೆ ಮತ್ತು ಅಭಿನಯಿಸ್ತಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಇವರು ಹೆಣ್ಮಕ್ಳು ಬೇಗ ಕಲಿಸ್ತಾರೆ ಸರ್. ಆದರೂ ಅವರ ಮನೆ ಹೌಸ್ ವೈಫ್ ಎಲ್ಲ ಸುಮಾರು ಇರ್ತಾರೆ. ಅವ್ರ ಮನೇಲೆಲ್ಲ ಅಡಿಗೆ ಮಾಡಿ ಗಂಡರಿಗೆಲ್ಲ ಮಕ್ಕಳೆಲ್ಲ ಮಾಡಿಸಿ ಬಂದ್ರು, ಆದ್ರೂ ಆ ಟೈಮಲ್ಲಿ ಕಲ್ತಾರೆ ಸರ್. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ತಾರೆ ಸರ್. ಏನ್ ಬೈದಿರ ಉಂಟ ಏನಾದ್ರು? ಬೈದೀನಿ ಸರ್, ಅಷ್ಟೇ ಆದ್ರೆ ಜೆಂಟ್ಸ್ ಅಷ್ಟು ಆತರ ಏನು ಬೈದಿಲ್ಲ. ಒಂಚೂರು ಸ್ವಲ್ಪ ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ತಾರೆ. ಒಂದು ಜೆಂಟ್ಸ್ ವಯಸ್ಸಲ್ಲಿ ಆರಾಮಾಗಿ ಕಲಿಸ್ಬಿಡ್ಬೋದು ಸರ್. ಲೇಡೀಸ್ ಶ್ರುತಿ ನಾವು ಆಡಕ್ಕಾಗಲ್ಲ, ಅವ್ರ ಶ್ರುತಿ ನಮ್ ಶ್ರುತಿ ಮ್ಯಾನೇಜ್ ಮಾಡ್ಯಾರ ಸರ್. ಈಗ ಭೀಮನ್ ಆ ತರ ಗಟ್ಸ್ ವಾಯ್ಸು ಅದೇ ತರ ಹುಡುಕಿ ಸರ್ ಕೃಷ್ಣ, ನಿನ್ನ ತಪ್ಪಲಿ ಪಾಂಡವರಿಗೆ ಹೇಳು, ಸಮರವೇ ಸಿದ್ಧವೆಂದು. ಮನೇಲಿ ಹೀಗೆ ಮಾತಾಡ್ತೀರಾ ಮೇಡಮ್? ಅದಕ್ಕಿಂತ ಜೋರು ಮಾತಾಡಿ ನನ್ನ ಮಕ್ಕಳ ಡೈಲಾಗ್ ಹೇಳೋ ಸ್ಟೇಜಲ್ಲಿ ಆಗ್ತಾರೆ. ಆ ತರ ಆಗಿದೆ, ಆ ತರ ಎದುರಿಸ್ತಾ ಇಲ್ಲ, ಅಲ್ಲಿ ಎದುರಿಸಕ್ಕಾಯ್ತಾ ಇಲ್ಲ ಅಂತ ಇಲ್ಲಿ ಬಂದಿದೀವಿ. ಪಾತ್ರ ಚೆನ್ನಾಗಿದೆ, ಸ್ವಲ್ಪ ಗಡ್ಸು ನಮ್ಗೆ ಇನ್ನು ಬೇಕು ಅನ್ಸುತ್ತೆ. ಜೆಂಟ್ಸ್ ತರ ಮಾಡಕ್ಕಾಗಲ್ಲ, ಆದ್ರೂ ನಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಬೆಂಗಳೂರಿಂದ ಜಂಬೂರಿಂದ ಬಂದು ಪ್ರಾಕ್ಟೀಸ್ ಆದ್ರು ನನಗೆ ಎಷ್ಟು ಆಗುತ್ತೆ ಅಷ್ಟು ಮಾಡಕ್ಕೆ ಅಂದ್ರೆ ಅಣ್ಣ ಆಗ್ತಾ ಇರೋದೇ ಇದೆ. ಇದೇ ಫಸ್ಟ್. ಹೇಗನ್ನಿಸ್ತು ಮೊದಲ ಬಾರಿಗೆ ಅದು ಡೈಲಾಗ್ ಕೊಟ್ಟಾಗ? ಹೇಗನ್ನಿಸ್ತು ತಮಗೆ? ಮೊದಲು ನಮ್ಗೆ ಹಾಡುಗಳು ಕೊಟ್ರು. ನಮ್ಮಪ್ಪ ಹೇಳಿದ್ರು ನಿನ್ಗೆ ಆಡಕ್ಕಾಯ್ತದ ಅಂತ, ನಮ್ಮ ಯಜಮಾನ್ ಹೇಳಿದ್ರು ನೀನ್ ಮಾಡಿ ಪುರಿಯೋದನ್ನೇ ಮಾಡ್ಬೇಕು, ಇಲ್ಲಾಂದ್ರೆ ಕೃಷ್ಣನ್ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಮಲ್ಲಿರ್ಬೇಕು. ನಾನು ಅಲ್ಲೂ ಛಲ ಕೊಟ್ಟು ಬಂದೆ, ಅದು ಛಲ ತನಕ ಮಲ್ಲೊಂದು ಪಾತ್ರ ಸಿಕ್ಕಿ ಆಡ್ತಾ ಇದ್ದೆ. ಅಂದ್ರೆ ನಮ್ಮನೇಲಿ ನಮ್ಮ ತಾತನೂ ಕಲಾವಿದ್ರು, ನಮ್ಮ ಅಪ್ಪನೂ ಕಲಾವಿದ್ರು, ನನ್ನ ಸೋದರ ಮೋದರು ಕಲಾವಿದ್ರು. ಅದು ರಕ್ತದಿಂದ ಬಂದೈತೋ ಏನೋ ಗೊತ್ತಿಲ್ಲ. ನಾನು ಒಬ್ಬರು ಈಗ ಕಲಾವಿದೆ ಕಾಣಿಸ್ಕೊಳ್ತಾ ಇದ್ದೀನಿ. ನಾನು ಜನಪದ ಡಿಪ್ಲೊಮಾ ಮಾಡ್ತಿದ್ದೀನಿ. ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ತಾಲೂಕು. ನನಗೆ ತುಂಬ ಖುಷಿ ಆಗ್ತದೆ. ನಾನು 25 ವರ್ಷದಿಂದ ಹಾಡ್ತಾ ಇದ್ದೀನಿ. ಸುಗಮ ಸಂಗೀತ ಕಲಾವಿದೆ. ಸೋಮು ಮತ್ತು ಮದುವೆ ತಂಡದಲ್ಲಿ ನಾನು ಹಾಡ್ತಾನೆ ಬಂದಿದ್ದೀನಿ ಇದುವರೆಗೂ. ಹಾಗೆ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ್ದು ಸರ್ ಇದರಲ್ಲಿ ಮೊದಲನೇ ಬಾರಿಗೆ ಬಣ್ಣ ಹಚ್ಚಿಸ್ಕೊಳ್ತಾರೆ. ತುಂಬ ಖುಷಿ ಆಗುತ್ತೆ ನಾನು, ಯಾಕೆಂದರೆ ಕಲೆಯಿಂದಲೇ ಬಂದಿರೋದು. ನಮ್ಮ ಪೂರ್ತಿ ನಮ್ಮ
ಪರಿವಾರದಲ್ಲೆಲ್ಲ ಕಲಾವಿದ್ರೆ ನಮ್ಮ ಸಂಬಂಧಗಳಿರೋ ಕಡೆ ಎಲ್ಲ ಕಲಾವಿದ್ರೆ ಸರ್. ನನಗೆ ತುಂಬಾ ಆಸಕ್ತಿ ಇದೆ ಕಲೆನಲ್ಲಿ. ನಾನು ಯಾಕೆ ಅಂದ್ರೆ 25-30 ವರ್ಷದಿಂದ ಹಾಡ್ತಾನೆ ಬಂದಿದ್ದೀನಿ. ಆದ್ರೂ ನಾನು ಕಲೆಗೆ ಹೆಚ್ಚು ಒತ್ತು ಕೊಡ್ತೀನಿ ಸರ್. ತಯಾರಿ ಮತ್ತೆ ಸಿಬ್ಬಂದಿ ಎರಡನ್ನೂ ಮಾಡ್ತಾ ಇದ್ದೀನಿ ಸರ್. ಇಷ್ಟಪಟ್ಟು ತಗೊಂಡಿದ್ದೀನಿ ಸರ್. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅನುಭವ ಆಯ್ತು. ಆದ್ರೆ ಒಂಥರ ಖುಷಿ ಆಗುತ್ತೆ ಪಾತ್ರ ಮಾಡ್ಬೇಕು, ಇನ್ನೂ ಒಂದ್ಸಾರಿ ಮಾಡಿದ್ರೆ ಮಾಡ್ತೀನಿ ಸರ್. ಬೈತಾ ಇದ್ರು ಸರ್. ಮಾಮೂಲಿ ಸರ್ ಡೈಲಿ ಅದಿದ್ದೇ ಇರುತ್ತೆ. ಒಂದು ಸ್ಕೂಲ್ ಟೀಚರ್ ಅಂದ್ಮೇಲೆ ಮಕ್ಳಿಗೆ ಪಾಠ ಹೇಳ್ಬೇಕಂದ್ರೆ ಹೇಗೆ ಬೈದ್ರು ಹಾಗೆ ಸ್ವಲ್ಪ ಬಗ್ಗಿಸ್ತಾ ಇದ್ರು. ಹೌದು ಸರ್, ಗಂಡ ಮಕ್ಕಳು ಎಲ್ಲ ಮಾಡಿ ಸರ್ ಇದಕ್ಕೆ 1 hour ಹೊತ್ತು ಕೊಡ್ತೀವಿ ಸರ್. 1 ಗಂಟೆ ಸಮಯ ಕಾಲ ಹೊತ್ತು ಕೊಟ್ಟು ತುಂಬಾ ಆಸಕ್ತಿ ಸರ್. ನನ್ನ ಕಲೆನಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಸರ್. ಇದೆ ಸರ್. ಆದ್ರೆ ಬಯಸ್ಕೊತಾರೆ ಒಂದ್ಸ ಮರ್ತೇ ಬಿಡ್ತೀವಿ. ಆದ್ರೆ ಇವಾಗ ತುಂಬಾ ಕಲೆಗೆ ಒತ್ತು ಕೊಡ್ತೀವಿ. ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಪುರುಷ ಪಾತ್ರಗಳನ್ನ ಯಾವ್ದು ಪುರುಷರು ಮಾಡ್ತಾರೆ, ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಕೆಲವರು ಅದ್ರೊಳಗಡೆ ಇನ್ವಾಲ್ವ್ ಆಗಿ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆದ್ರೆ ನಮ್ ಚನ್ನರಾಯಪಟ್ಟಣದಲ್ಲಿ ಎಲ್ಲರೂ ಮಹಿಳೆಯರೇ ಪುರುಷ ಪಾತ್ರ ಮತ್ತೆ ಸ್ತ್ರೀ ಪಾತ್ರ 2 ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರ್ತಾ ಇದೆ. ಅಷ್ಟು ಸುಲಭ ಅಲ್ಲ ಸರ್, ಹೆಣ್ಮಕ್ಳು ಪುರುಷ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೂ ಕೂಡ ನಮ್ಮ ತಂಡ ಇದೆಯಲ್ಲ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಮಹಿಳಾ ತಂಡಗಳಿದ್ದಾವೆ, ಎಲ್ಲರೂ ಕೂಡ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಆ ಪುರುಷ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಅದ್ರಲ್ಲಂತೂ ನಮ್ಮ ಚನ್ನರಾಯಪಟ್ಟಣದಲ್ಲಿ ಮಹಿಳೆಯರು ಯಾರಿಗೂ ಕಡಿಮೆ ಇಲ್ಲ. ಆದ್ರೆ ಎಲ್ಲಾ ಮಹಿಳೆಯರು ಚನ್ನರಾಯಪಟ್ಟಣ ಅಂತಾರ ಎಲ್ಲಾ ಮಹಿಳೆಯರು ಕೂಡ ಪುರುಷರಿಗಿಂತ ಏನು ಕಮ್ಮಿ ಇಲ್ಲ ಸರ್. ಹಂಗಾಗಿ ಮಹಿಳೆಯರು ಕೂಡ ಪುರುಷ ಪಾತ್ರ ಮಾಡಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮತ್ತೆ ನಮ್ಮ ಏನ್ ಪ್ರಾಕ್ಟೀಸ್ ಇದೆ ಅಲ್ಲಿ ಬಂದು ತುಂಬಾ ಜನ ಕಲಾವಿದರು ಬಂದಿದ್ದಾರೆ, ನಮ್ಮ ಪಾತ್ರನ ನೋಡಿದ್ದಾರೆ, ನೋಡಿ ಚೆನ್ನಾಗಿ ಬರ್ತಾ ಇದೆ ಅಂತ ಎಲ್ಲ ತುಂಬಾ ಖುಷಿ ಪಟ್ಟು ಹೋಗಿದ್ದಾರೆ. ತುಂಬಾ ಖುಷಿಯಾಗಿದೆ. ನಾನು ದ್ರೌಪದಿ ಪಾತ್ರ ಮಾಡ್ತಾ ಇದ್ದೀನಿ, ಅದು ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೀನಿ. ನನಗೆ ಪುರುಷ ಪಾತ್ರ ಮಾಡ್ಬೇಕು ಅಂತ ಬಂದೆ ಅಲ್ಲಿಗೆ, ಬಟ್ ನನಗೆ ಮಾಡಕ್ಕೆ ಆಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ಹಾಗಾಗಿ ನಾವು ಸ್ತ್ರೀ ಪಾತ್ರ ಮಾಡ್ತಾ ಇದೀನಿ. ನಮ್ಮ ಗುರುಗಳು ಅವರು ಕೂಡ ಹೇಳಿದ್ರೆ ಅಕ್ಕ ನಿಮ್ಗೆ ಚೆನ್ನಾಗಿ ಬಂದುತ್ತೆ ಮಾಡಿ ಅಂತಂದ್ರು. ಮಾಡ್ತಾ ಇದೀನಿ. ಮುಂದೆ ಪಾತ್ರ ಸಿಕ್ಕರೆ ಮಾಡಕ್ಕೆ ಖಂಡಿತ ರೆಡಿ ಇದೀವಿ ಸರ್. ಇಲ್ಲ ಸರ್, ಕಷ್ಟ ಆಗಲ್ಲ. ಅಂತ ದೊಡ್ಡ ಇದ್ರೊಳಗಡೆ ನಾವು ನಿಭಾಯಿಸಿ ಬಂದಿರ್ತೀವಿ. ಗಂಡ ಮನೆ ಮಕ್ಕಳು ಅತ್ತೆ ಮಾವಂದಿರ ಜೊತೆ ಎಲ್ಲರೂ ಕೂಡ ನಿಭಾಯಿಸಿ ಬಂದಿರ್ತೀವಿ. ಪಾತ್ರ ಅಂದ್ರೆ ಸರ್ ಅದ್ರಲ್ಲೂ ತುಂಬಾ ಖುಷಿ ಪಡ್ತೀವಿ. ಬಂದು ಸರ್ 4 ಜನರೊಳಗಡೆ ನಮ್ಮ ಮನೇಲಿ ಇದ್ದಿದೆ ಸರ್. ಯಾವಾಗ್ಲೂ ಜೀವನ ಸಂಸಾರ ಇದು ಬೆಳೆದಿದ್ಕು ಹುಟ್ಟಿದ್ಕು ಸಾಯೋವರೆಗೂ ಇದ್ದಿದೆ. ಬಟ್ ಅದ್ರೊಳಗಡೆ ನಮ್ಮಲ್ಲಿ ಇರೋ ಅಂತ ಏನಿದೆ ಸರ್ ಕಷ್ಟ ಸುಖಗಳಲ್ಲಿ ಮನೆ ಒಳಗಿದ್ರೆ ಅದು ನಮ್ಗೆ ತುಂಬಾ ತಲೆ ಒಳಗಡೆನೆ ಇರುತ್ತೆ. ಇಂಥ ಕಡೆ ಬಂದು ನಮ್ಮ ಸಹಪಾಠಿಗಳ ಜೊತೆ ಸೇರ್ಕೊಂಡಾಗ ಅದನ್ನ ಮರೆಯುವಂತ ಶಕ್ತಿನೂ ಭಗವಂತ ಕೊಡ್ತೀನಿ. ಆ ಸಂದರ್ಭದಲ್ಲಿ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಪ್ರಾಕ್ಟೀಸ್ ಬಂದಾಗ ನಾವು ಏನೇ ಇದ್ರು ಅದನ್ನ ಅಲ್ಲೇ ಬಿಟ್ಟು ಬಂದಿರ್ತೀವಿ. ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಖುಷಿಯಾಗಿ ಆ ಪಾತ್ರನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಹಂಗಾಗಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ಯಾವುದೇ ರೀತಿಯಲ್ಲಿ ಕಮ್ಮಿ ಸಮಾನವಾಗಿದ್ದೀವಿ. ಯಾವುದೇ ರೀತಿ ಕಡಿಮೆ ಇಲ್ಲ. ನಾವು ಮಾಡ್ತೀವಿ. ತುಂಬಾ ಖುಷಿಯಾಗಿದ್ದೀವಿ ಸರ್. ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ವಿಭಿನ್ನವಾದಂತ ಅನುಭವ. ಅದರಲ್ಲೂ ವಿಶೇಷವಾಗಿ ಕೃಷ್ಣನ ಭಗವದ್ಗೀತೆ ಸಾಲುಗಳನ್ನ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ. ಮತ್ತೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತು ಬೆಳೀತಾ ಇದ್ದಾರೆ. ಮತ್ತೆ ಏನು ನಾಟಕ ಭೂಮಿ ಏನಿದೆಯೋ ರಂಗಭೂಮಿ ಏನಿದೆಯೋ ಅದು ಈಗಾಗಲೇ ಹೆಣ್ಮಕ್ಳು ತುಂಬಾ ಹೆಸರುಗಳನ್ನ ಮಾಡಿದ್ದಾರೆ. ನಾವೊಂದು ಸಣ್ಣ ಪ್ರಯತ್ನ ಮಾಡಿರ್ತಾ ಇದ್ವಿ. ತಾಲೂಕು ಮಟ್ಟದಲ್ಲಿ ಹೆಣ್ಣು ಮಕ್ಕಳು ಒಂದು ಕುರುಕ್ಷೇತ್ರ ಮಾಡುವಂತ ಕೆಲಸ ಮಾಡ್ತಾ ಇರೋದು ನಿಜವಾದ ಅದ್ಭುತವಾದಂತ ಕೆಲಸ ಅಂತ ನನಗೆ ಅನಿಸುತ್ತೆ. ಆ ಪಾತ್ರದ ವಿಷಯ ಬಂದ್ರೆ ಶ್ರೀಕೃಷ್ಣನ ಪಾತ್ರ ನಿಜವಾಗ್ಲೂ ಅದನ್ನ ಅನುಭವಿಸಿ ಮಾಡಬೇಕು. ಒಂದೊಂದು ಕ್ಷಣನು ನಾವು ಅನುಭವಿಸ್ಕೊಂಡು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾಟಕ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಅದನ್ನ ನಾಳೆ ಖಂಡಿತವಾಗ್ಲೂ ನಾವು ಎಲ್ಲರೂ ಪ್ರೂವ್ ಮಾಡ್ತೀವಿ ಅಂತ ನಾನು ಅನ್ಕೊಂಡು ಎಲ್ಲನ್ನು ಶ್ರೀಕೃಷ್ಣನ ಪಾದದಲ್ಲಿ ಅರ್ಪಿಸ್ತಾ ಅವನು ನಮ್ಗೆ ಶಕ್ತಿ ಕೊಟ್ಟಿ ಅಂತ ಬೇಡ್ಕೊತಾ ಇದ್ದೀನಿ. ಸಾಮಾನ್ಯ ಕೃಷ್ಣ ನನ್ ಮಗ ಮೊದಲು ಪಾತ್ರ ತಗೊಂಡಾಗ ಯಾಕಮ್ಮ ಕೃಷ್ಣನ್ ಪಾತ್ರ ತಗೊಂಡಿದ್ಯಾ, ಅವ್ನು ಮಾಡಿದ್ದೆಲ್ಲ ಕಪಟ, ಮೊದ್ಲೇ ಅವನ ಹೆಸರಿದೆ ಕಪಟ ಕರ್ನಾಟಕ ಸೂತ್ರಧಾರಿ ಅಂತ, ಯಾಕೆ ತಗೊಂಡೆ ಆ ಪಾತ್ರನ ಅಂತ. ನಿಜವಾಗ್ಲೂ ಇಲ್ಲ ಮಗ್ನೆ, ಕೃಷ್ಣ ಎಲ್ಲಾ ರೀತಿಯಾದ ಜನಾರ್ದನನೇ ಒಪ್ಸಕ್ ಆಗಿಲ್ವಂತೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಬದಲಾವಣೆಗಳನ್ನ ಅವ್ನು ಮಾಡ್ಕೊಂಡಿದ್ದರಿಂದ ಮಾತ್ರ ಧರ್ಮಕ್ಕೆ ಭಯ ಸಿಕ್ಕಿತ್ತು. ಅಧರ್ಮ ತಾಂಡವ ಆಗ್ತಾ ಇರ್ತದೆ. ಧರ್ಮ ಅದರ ಸ್ಥಾನವನ್ನ ಪಡ್ಕೋಬೇಕು ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಬೇರೆಯವ್ರಿಗೆ ಕೆಟ್ಟದನ್ನ ಮಾಡ್ಬೇಕಾಗುತ್ತೆ. ಧರ್ಮವನ್ನ ಗೆಲ್ಸಕ್ಕೋಸ್ಕರ, ಧರ್ಮದ ಒಳಿತಿಗೋಸ್ಕರ ನಾವು ಕೃಷ್ಣ ಮತ್ತೆ ಮತ್ತೆ ಹುಟ್ಟು ಬರ್ತಿರ್ತಾನೆ. ಸಂಭವಾಮಿ ಯುಗೆ ಯುಗೆ. ಯಾವಾಗ ಅಧರ್ಮ ತಾಂಡವಾಡುತ್ತೋ ಅವಾಗ ಶ್ರೀಕೃಷ್ಣ ಮತ್ತೆ ಮತ್ತೆ ಜನಿಸಿ ಧರ್ಮವನ್ನ ಉಳಿಸ್ತಾನೆ. ಹಾಗಾಗಿ ಅವನು ಹಲವಾರು ಸ್ಥಾನಗಳನ್ನ ಅಥವಾ ಹಲವಾರು ರೀತಿಯಾದಂತಹ ವಿಧಗಳಲ್ಲಿ ಜನರಿಗೆ ಬುದ್ಧಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಾನೆ.
ಆ ಸಂದರ್ಭದಲ್ಲಿಯೂ ಕೆಲವರಿಗೆ ಅದು ತಪ್ಪಾಗಿ ಕಾಣಬಹುದು, ಆದ್ರೆ ಅವನ ಉದ್ದೇಶ ಧರ್ಮ ಸಂಸ್ಥಾಪನೆ ಆಗಿರುತ್ತೆ. ಹಾಗಾಗಿ ಸಹಜವಾಗಿ ಕೃಷ್ಣ ಧರ್ಮದ ಉಳಿವಿಗಾಗಿ ನಾನಾ ರೂಪಗಳನ್ನ ಹೊಂದ್ತಾನೆ ಅಷ್ಟೇ ಅಂತ ನಾನು. ತಮ್ಮ ಹೆಸರು ಮೇಡಮ್? ಮಮತಾ. ಒಟ್ಟಿನಲ್ಲಿ ದುರ್ಯೋಧನನ ದುರಾಸೆ ಒಂದು ಕಡೆಯಾದರೆ ದ್ರೌಪದಿಯ ಶಪಥಕ್ಕಾಗಿ ನಡೆದಿದ್ದೇ ಕುರುಕ್ಷೇತ್ರ. ಆದರೆ ಅಂದು ಮಹಿಳೆಗಾಗಿ ದಾಯಾದಿಗಳ ನಡುವೆ ನಡೆದ ಒರಿಜಿನಲ್ ಕುರುಕ್ಷೇತ್ರವನ್ನು ಇಂದು ಮಹಿಳೆಯರೇ ಪುರುಷ ಪ್ರಧಾನ ಪಾತ್ರಗಳನ್ನು ಹಾಕಿಕೊಂಡು ಜಿಲ್ಲೆಯಲ್ಲಿಯೇ 2ನೇ ಬಾರಿಗೆ ಅಭಿನಯಿಸಿ ಪ್ರದರ್ಶಿಸುತ್ತಿರುವುದು ವಿಶೇಷ ಎಂದರೆ ತಪ್ಪಾಗದು. ಜೈ ಶ್ರೀರಾಮ್, ಜೈ ಮಾರುತಿರಾಯ. ನಿಮ್ಮ ನಾಟಕದ ಹೆಸರು ಅದೇನು?